ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು, ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ, ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ. ಈಗ ಕಳೆದ ಎವ್ರಿ ಮಂತು ಎವ್ರಿ ಸೆಕೆಂಡ್ ಮಂತು ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡ್ತೀವಿ, ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದೇನ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್, ಇಟ್ಸ್ ಓನ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ಸ್ ಓನ್ಲಿ ಐ ಕ್ಯಾನ್ ಮೇಕ್ ಹಂಬಲ್ ರಿಕ್ವೆಸ್ಟ್ ಟು ಹಿಮ್. ಈ ಥರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಐ ಕೆನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಮ್, ಬಿಕಾಸ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಸರ್ಕಾರ ಹೊಸದರಲ್ಲಿ ಬಂದಾಗ ಆರೋಪಗಳು ಮಾಡಿದ್ದಾರೆ ಅಂದ್ರೆ ಇನ್ನೂ ನೇರ ಭೇಟಿ ಆಗಿಲ್ಲ. 1-2 ವರ್ಷ ಆಯ್ತು, ಇನ್ನೂ ಶಾಸಕರ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಶಾಸಕರು ತೃಪ್ತಿ ಆಗಿಲ್ಲ ಅಂತಾನೆ ಅರ್ಥ ಅಲ್ವಾ? ಹಂಗಲ್ರಿ, ಈಗ ಯಾಕೆ ಎದಕ್ಕೋಸ್ಕರ ತೃಪ್ತಿ ಆಗಿಲ್ಲ ಅಂತ ಹೆಂಗೆ ಹೇಳ್ಬೇಕು? ಅನುದಾನದ ವಿಚಾರ ಅಲ್ಲ, ಅನುದಾನ ಎಲ್ಲರಿಗೂ ಬೇಕು. ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೆ ಬೇಕು, ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು. ನಮ್ದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ, ಹೇಳಲಿಕ್ಕೆ ಅವಕಾಶ ಕೂಡ ಇದೆ. BJPಯಲ್ಲಾಗಿರಲಿ ಕೇಂದ್ರದಲ್ಲಾಗಲಿ ಹೇಳಕ್ಕೆ ಅವಕಾಶನೇ ಇಲ್ಲ. ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ, ಓಪನ್ ಆಗಿ ಹೇಳಿದ್ದಾರೆ. ನಮ್ದು ಡೆಮೋಕ್ರೆಟಿಕ್ ಇರ್ತಕ್ಕಂಥ ಪಾರ್ಟಿ, ಅವ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ, ಹೈಕಮಾಂಡ್ ಕರೆದು ಮಾತಾಡ್ತಾರೆ ಅವರಿಗೆ. ಅಲ್ಲಮ್ಮ, ನೀವು ಹೇಳಿರೋದು ಪೊಲಿಟಿಕಲಿ ಅವ್ರಿಗೆ ಅಸ್ತ್ರ ಆಗ್ತಿರ್ಬೋದು ಫಾರ್ ಟೈಮಿಂಗು, ಅವ್ರು ಇದನ್ನೇ ಕಾಯೋದು. ಈಗ ಭ್ರಷ್ಟಾಚಾರದ ಪಿತಾಮಹಗಳು ಇರ್ತಾನೆ. ಈಗ ಭ್ರಷ್ಟಾಚಾರ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆಯಾ? ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದಾರಲ್ಲ, ಮೊನ್ನೆ ಸ್ವಿಸ್ ಬ್ಯಾಂಕ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿದ್ರಾ? 24ನೇ ಇಸ್ವಿಲಿಂದ ಈ ವರ್ಷದಲ್ಲಿ 37,000 ಕೋಟಿ ಟ್ರಿಪಲ್ ಆಗಿದೆ ದುಡ್ಡು. ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಜಾಸ್ತಿ ಆಗಿದೆ. ಅದಕ್ಕೆ ದೇಶದ ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡ್ತೀವಿ, ಸ್ವಿಸ್ ಬ್ಯಾಂಕ್ ನಾವು ಮುಗಿಸ್ಬಿಡ್ತೀವಿ, ಸ್ವಿಸ್ ಬ್ಯಾಂಕ್ನಾಗಿರೋ ದುಡ್ಡೆಲ್ಲ ತರ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಇವ್ರ ಅವಧಿಯಲ್ಲಿಯೇ ಸ್ವಿಸ್ ಬ್ಯಾಂಕ್ ಕಳಿಸಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಕೇವಲ 1 ವರ್ಷದಲ್ಲಿ 3 ಪಟ್ಟಷ್ಟು ದುಡ್ಡು ಜಾಸ್ತಿ ಆಗಿದೆ. 37,000 ಕೋಟಿ ಇವತ್ತು ಇಲ್ಲಿದೆ. ಸೊ ಇವರು ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಕ್ಕಂಥ ಇವ್ರಿಗೆ ಯಾರು ನೈತಿಕತೆ ಅಂತ ನನ್ನ ಪ್ರಶ್ನೆ. ಯಾವ ಭ್ರಷ್ಟಾಚಾರ ಜನರಲ್ ಆಯ್ತಲ್ಲಪ್ಪ, ಹೇಳ್ತಿರೋದು ಅದೇ ರೀ. ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥ, ನೀವು BJP ಹೇಳಿದ್ರ, ನಮ್ಮ ಶಾಸಕರು ಹೇಳ್ತಿದ್ರ, ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾರು BR ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ, ಹೌದಲ್ಲ? ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಮನೆಗಳು ಜನರಲ್ ಆಗಿ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ 20 ಮನೆ 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆಕ್ಟಲ್ರಿ? ಅಥವಾ ಮುನ್ಸಿಪಾಲ್ಟಿಗೆ ಬಂದ್ರೆ ಮುನ್ಸಿಪಾಲ್ಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. BR ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರ್ತಾರೆ, ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಇದು ಆರೋಪ ಆಯ್ತೋ ಸರಿ ಆಯ್ತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್, ಐದರ್ ಐ ಕ್ಯಾನ್ ಸೇ ಇಟ್ ಇಸ್ ಕರೆಕ್ಟ್, ಬಟ್ ಅಕಾರ್ಡಿಂಗ್ ಟು ಮಿ ಐ ಕ್ಯಾನ್ ಡಿಫೆಂಡ್ ಇನ್ ಸಚ್ ಎ ವೇ ದಟ್ ಮನೆಗಳು ಮಾತ್ರ ನೇರವಾಗಿ ಗ್ರಾಮ ಪಂಚಾಯತಿಗನ್ನು ಹೋಗಬೇಕು, ಇಲ್ಲಿಂದ ಅಲಾಕಟ್ ಆಗಿ, ಅಥವಾ ಇಲ್ಲಿಂದ ಮುನ್ಸಿಪಾಲ್ಟಿಗನ್ನು ಹೋಗಬೇಕು. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಾವು ಪತ್ರ ಕೊಟ್ಟು ಇಂತಿಂತ ಗ್ರಾಮ ಪಂಚಾಯತಿಗೆ ಇಷ್ಟು ಮನೆಗಳನ್ನು ಕೊಡಿ ಅಂತ ಕೇಳಿದ್ರೆ ನಾವು ಕೊಟ್ಟಿದ್ದ ಪತ್ರದ ಬೆಲೆ ಕೊಡ್ತಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ನೇರವಾಗಿ ಹಣ ಕೊಟ್ಟು ಅವ್ರು ಗ್ರಾಮ ಪಂಚಾಯತಿಗಳಿಗೆ ಮನೆ ಹಾಕಿಸ್ಕೊತಾ ಇದ್ದಾರೆ ಅನ್ನೋ ಅದು ನನಗೆ ಗುರುತಿಲ್ಲ. ಆ ಥರ ಆಗಿದೆ, ನೀವು ವೆರಿಫೈ ಮಾಡಿ ನೋಡಿದ್ರೆ ನನಗೆ ಗುರುತಿಲ್ಲ. ನಿನ್ನೆ ಗ್ರಾಮ ಸಭೆಯಲ್ಲಿ ಗಲಾಟೆ ಆಗಿದೆ. ಅಲ್ಲಿ BR ಪಾಟೀಲ್ ಹೇಳಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಗಲಾಟೆ ಆಗಿದೆ. ಅವ್ರು ಹೇಳಿದ್ರೆ ಹೌದು 10,000 ಕೊಟ್ಟಿದ್ರಿ, ನಮ್ಮ ಹೆಸರು ಹಾಕಿಲ್ಲ, ಅಲ್ಲಿ ಮನೆ ಮಂಜೂರಾತಿ ಆಗಿಲ್ಲ ಅಂತ ಗಲಾಟೆನೂ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇಷ್ಟೇ ಸ್ಪಷ್ಟೀಕರಣ ಕೊಡ್ಬೋದು, ನೀವು ಎಷ್ಟು ಕೇಳಿದ್ರು ಕೂಡ ಐ ಕ್ಯಾನ್ ಓನ್ಲಿ ಲಿಮಿಟ್ ಸೋ ಮಚ್, ಸೊ ಐ ಕಾಂಟ್ ಆನ್ಸರ್ ಬಿಯಾಂಡ್ ದಿಸ್. ಇಲ್ಲ, ಏನಾಗಿರ್ತದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಒಂದೇನು ಮಾಡಿದ್ದಾರೆ, ಆಲ್ರೆಡಿ ಲಿಸ್ಟ್ ಪ್ರಿಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಪ್ರಿಯೋರ್ ಲಿಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಮನೆ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಿದೆ. ಅದ್ರ ಮೇಲೆ ಓವರ್ಲುಕ್ ಮಾಡಿ, ಇನ್ ಕೇಸ್ ಅದು ಕಾಯ್ದೆ ಪ್ರಕಾರ ಆಗಿಲ್ಲ ಅಂತಂದ್ರೆ MLAಗಳಿಗೆ ಅವಕಾಶ ಇದ್ದಂಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇರ್ತೀವಿ, ಬಟ್ ಪವರ್ ಇರ್ತಕ್ಕಂಥ ಚೂಸ್ ಮಾಡ್ತಕ್ಕಂಥ ಪವರ್ ಅವರಿಗಿದೆ, ಕ್ಯಾನ್ಸಲ್ ಮಾಡ್ತಕ್ಕಂಥ ಪವರ್ ನಮಗಿದೆ. ಸಬ್ಜೆಕ್ಟ್ ಕಂಡೀಷನ್ ಇರಬೇಕಾದ್ರೆ BR ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಅವರು ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದ್ಬಿಡಿ, ಸರ್ಕಾರಕ್ಕೆ ಸಾಕಾಗ್ತಾ ಇದೆ ಅವರಿಂದ ಪದೇ ಪದೇ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ.
ಅವ್ರ ಮೇಲೆ ಗಂಭೀರ ಆರೋಪ ಬಂದಿದೆ, ರಾಜೀನಾಮೆ ಕೊಟ್ಟು ಈ ತನಿಖೆ ಹಿಂದೆ ನಡೆಸಿ ಅವರು ಗುತ್ತಿಗೆದಾರರು ಕೂಡ ಗಂಭೀರವಾದಂತಹ ಆರೋಪವನ್ನು ಅವ್ರ ಮೇಲೆ ಮಾಡಿದ್ರು, ಕಮಿಷನ್ ಆರೋಪ. ಪದೇ ಪದೇ ಅವರಿಂದಾನೇ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೆ ಅಂತ ಜಮೀರ್ ಅಹಮದ್ ಅವರು ಸರ್. ನೋಡಿ, ಜಮೀರ್ ಅಹಮದ್ ಅವರು ನನ್ನ ಪ್ರಕಾರ, ನಾನೇನು ಅವ್ರು ನಮ್ಮ ಸ್ನೇಹಿತರು ಅಥವಾ ನಮ್ಮ ಸರ್ಕಾರದವ್ರು ಅಂತಿಲ್ಲ, ನೀವು ಸಾರ್ವಜನಿಕರು ಕೇಳಿ ನೋಡ್ರಿ, ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಅವರು. ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಸಹಾಯ ಮಾಡಬೇಕಂತ ಸಂದರ್ಭ ಬಂದಾಗ ವೇಔಟ್ ಹೋಗಿ ಸಹಾಯ ಮಾಡ್ತಕ್ಕಂಥದ್ದು ಅವರು ಕಲ್ಚರ್ ಇದೆ, ಅವ್ರ ನೇಚರ್ನಲ್ಲಿ ಹಂಗಿದೆ. ಸೊ ಹಂಗಾಗ್ಬಿಟ್ಟು ಯಾವ ರೀತಿ ಆರೋಪ ಅವರು ಮಾಡ್ತಾ ಇದ್ದಾರೆ, ಯಾರು ಆರೋಪ ಮಾಡ್ತಾ ಇದ್ದಾರೆ, ನಾನು ಅವ್ರ ಬಗ್ಗೆ ನಾನು ಮಾತನಾಡೋಕೆ ಹೋಗಲ್ಲ. ಬಟ್ ಆಸ್ ಫಾರ್ ಜಮೀರ್ ಇಸ್ ಕನ್ಸರ್ನ್, ಬಿಲೀವ್ ಮೀ, ಈಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್. ಈ ಆಲ್ವೇಸ್ ಗೋಸ್ ವೇಔಟ್ ಹೋಗಿ ಹೆಲ್ಪ್ ಮಾಡ್ತಕ್ಕಂಥದ್ದೇ. ಈ ಆರೋಪ ಎಷ್ಟು ಸರಿನೋ ಸತ್ಯನೋ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ BR ಪಾಟೀಲ್ ಹೇಳಿ ಸರಿನಾ ಇದೆಯೋ ಇಲ್ವೋ ಅಂತ ನಾವು ಕೂಡ ಜನರನ್ನು ಮಾತಾಡ್ತೀವಿ, ಚೆಕ್ ಮಾಡಿದ್ವಿ. ಜನ ಕೂಡ ಇದನ್ನೇ ಹೇಳ್ತಾರೆ, ನಮಗೆ ಮನೆ ಹಂಚಿಕೆ ಮಾಡಬೇಕಂದ್ರೆ ನಾವು ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಇದೆ ಅಂತ. ನೀವೇನ್ ಮಾಡಿ, ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇದೇ ರೀತಿ ಸರ್ವೆ ಮಾಡಿ ನೋಡಿ ಅಲ್ವಾ. ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕವಾಗಿ ಯಾರಿಗೆ ರೊಕ್ಕ ಕೊಡ್ತಾರಂತ ನಮ್ಗಿಂತ ಚೆನ್ನಾಗಿ ಮಾಹಿತಿ ನಿಮಗೆ ಸಿಗುತ್ತೆ. ಅದಕ್ಕೆ ಜಮೀರ್ ಇವ್ರಿಗೆ ಏನು ಲಿಂಕ್ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ. ಅದಕ್ಕೆ ಜಮೀರಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮೇಲ್ಹಂತದವ್ರು ಕರೆಕ್ಟ್ ಆಗಿದ್ರೆ ತಾನೇ ಸರ್, ಕೆಳಹಂತದವ್ರು ಕರೆಕ್ಟ್ ಆಗಿಲ್ಲ ಅಲ್ಲ, ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಬಟ್ ಅಲ್ಲಿ ಹೋಗಿರ್ತಕ್ಕಂಥದ್ದು ಜಮೀರಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಯಾಕಂದ್ರೆ ಇಲ್ಲಿಂದ ಮನಿ ಡಿಸ್ಟ್ರಿಬ್ಯೂಟ್ ಆಗಿ ಹೋದ್ಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿಂದ ಸಚಿವರು ಜಮೀರಿಗೆ ಮುಟ್ತಕ್ಕಂಥದ್ದು ಇದು ನನಗೆ ಮನಸ್ಸು ಒಪ್ತಾ ಇಲ್ಲ. ಅದು ಅಷ್ಟು ಸಣ್ಣ ಮನುಷ್ಯನ ಅದಲ್ಲ ಅಂತ ನಾನು ಎಷ್ಟು ಹೇಳ್ಬೋದು ನಿಮಗೆ. ಅವ್ರ ಹೆಸರು ಹೇಳಿ ಅಧಿಕಾರಿಗಳೇನಾದ್ರೂ ಗೋಲ್ಮಾಲ್ ಮಾಡ್ತಾರೆ ನನಗೆ ಗೊತ್ತು. ಈಗ ನೀವು ಎಷ್ಟು ಡ್ರ್ಯಾಗ್ ಮಾಡಿದ್ರೆ ನಾನು ಏನು ಹೇಳ್ಬೋದು, ಅವಕ್ಕೆ ಆನ್ಸರ್